ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ 2025 ಅವಾರ್ಡ್ ಶೋ ನಡೀತಾ ಇದೆ. ಅನೇಕ ವೈದ್ಯರು ಕೂಡ ಆಗಮಿಸಿದ್ದಾರೆ. ಅನೇಕ ವೈದ್ಯರು ಆಗಮಿಸಿ ಈ ಅವಾರ್ಡನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅನೇಕ ವೈದ್ಯರಿಗೆ ಈ ಅವಾರ್ಡನ್ನು ಕೊಡೋದಕ್ಕೂ ಕೂಡ ನಮ್ಮ ಗಣ್ಯರು ಆಗಮಿಸಿದ್ದಾರೆ. ಅನೇಕ ವೈದ್ಯರು ಅಂದರೆ ಇಡೀ ಕರ್ನಾಟಕದಾದ್ಯಂತ ಇರುವಂಥ ವೈದ್ಯರನ್ನು ಗುರುತಿಸಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಮೂಲೆ ಮೂಲೆಗಳಿಂದಲೂ ಕೂಡ ವೈದ್ಯರನ್ನು ಗುರುತಿಸುವಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ. ನಮ್ಮ ಜೊತೆ ಡಾಕ್ಟರ್ ಪರಮೇಶ್ವರಪ್ಪ ಹಾವನೂರಿದ್ದಾರೆ. ಹಾವನೂರು ಹಾಸ್ಪಿಟಲಿಂದ ಅವರನ್ನು ಮಾತಾಡಿಸ್ತೀನಿ. ಅವರ ಜರ್ನಿ ಏನು, ಜೊತೆಗೆ ಈಗ ವೈದ್ಯರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಅವ್ರ ಹತ್ರನೇ ಕೇಳೋಣ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಹೇಗೆ ಅನ್ನಿಸ್ತಾ ಇದೆ ಹಾವೇರಿಯ ಹಾವನೂರು ಹಾಸ್ಪಿಟಲ್ ಅಲ್ಲಿಂದ ಬೆಂಗಳೂರು ಜರ್ನಿ, ಅದರ ಜೊತೆಯಲ್ಲಿ ವೈದ್ಯರತ್ನ ಅನ್ನುವಂಥ ಒಂದು ಅವಾರ್ಡ್, ಒಂದು ಪುರಸ್ಕಾರ, ಒಂದು ಪ್ರಶಸ್ತಿ, ಹೇಗೆ ಅನ್ನಿಸ್ತಾ ಇದೆ? ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆ ಅವಾರ್ಡನ್ನು ಯಾರು ಅವರು ಯಾರು ಕೊಡಬೇಕು ಅಥವಾ ಯಾರು ಡಿಸರ್ವ್ ಮಾಡ್ತಾರೋ ಅವ್ರಿಗೆ ಕೊಡೋದಕ್ಕೆ ಭಾಳ ಸಂತೋಷ ಅಂತ ಅನಿಸುತ್ತೆ. ನಿಮ್ಮ ಸೇವೆ ಆರಂಭ ಆಗಿದ್ದು ಹೇಗೆ? ಆ ಜರ್ನಿ ಆರಂಭ ಆಗಿದ್ದು ಹೇಗೆ? ಡಾಕ್ಟರ್ ಆಗುವಂಥದ್ದು ಅಷ್ಟು ಈಸಿ ಕೆಲಸ ಅಂತೂ ಅಲ್ವೇ ಅಲ್ಲ. ಅನೇಕ ವರ್ಷಗಳ ಅನುಭವ ನಿಮಗಿದೆ. ಆರಂಭ ಆಗಿದ್ದು ಹೇಗೆ? 1995 ಓಕೆ. as a private practitioner. Okay. Then I joined government service. Still now I am in government service. ಹೌದಾ? Along with that I am in nursing. ಓಕೆ. 25 bed ಹಾಸ್ಪಿಟಲ್ ಇದೆ. ಓಕೆ. ಮೆಡಿಕಲ್ ಆಫೀಸರ್ ಅಂತ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿದ್ದೀನಿ. ಓಕೆ. ಕ್ಲಿನಿಕ್ ಇತ್ತು. ತಾಲೂಕು ಹೆಲ್ತ್ ಆಫೀಸರ್ ಅಂತ ಕೆಲಸ ಮಾಡಿದ್ದೀನಿ. ಡಿಸ್ಟ್ರಿಕ್ಟ್ ಟಿ ಬಿ ಆಫೀಸರ್ ಅಂತ ಕೆಲಸ ಮಾಡಿದ್ದೀನಿ. ನಾವು ಐ ಆಮ್ ಡಿಸ್ಟ್ರಿಕ್ಟ್ ಸರ್ಜನ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾವೇರಿ, ಕಮ್ ಮೆಡಿಕಲ್ ಸೂಪರಿಂಟ್ ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಓಕೆ. ಇಟ್ಸ್ ಅ ಲಾಂಗ್ ಜರ್ನಿ, ತುಂಬ ವರ್ಷಗಳ ಜರ್ನಿ. ಹೌದು. ಈಗ ಈ ವೈದ್ಯರತ್ನ ಅನ್ನುವಂಥ ಅವಾರ್ಡ್ ಐ ಥಿಂಕ್ ಯು ಟ್ರೂಲಿ ಡಿಸರ್ವ್ ಸರ್. ಯು ಆರ್ ದ ಜೆಮ್. ಆ್ಯಂಡ್ ಏನು ಹೇಳಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ಹೇಗೆ ಅನ್ನಿಸ್ತಾ ಇದೆ? ಮನೇಲಿ ಏನಂದರು? ಮನೇಲಿ ಎಲ್ಲರಿಗೂ ಖುಷಿಯಾಗಿದೆ. ಓಕೆ. ನಾನು ಇದಕ್ಕಿಂತ ಮೊದಲು ವೈದ್ಯರತ್ನ ಅವಾರ್ಡನ್ನು ಪಡ್ಕೊಂಡಿದ್ರಿ? ಓಕೆ. ನಮ್ಮ ಧಾರವಾಡದ ಕಲಾಸ್ಪಂದನ ಸಂಸ್ಥೆ ಇದೆ. ಹೌದಾ? ಉತ್ತರ ಕರ್ನಾಟಕದಲ್ಲಿ ಅದು ಹೌದು, ಪ್ರತಿಷ್ಠಿತ ಸಂಸ್ಥೆ. ಕೋವಿಡ್ನಲ್ಲಿ ವೈದ್ಯರತ್ನ ಈಗ ನನ್ನ ಸಿಗ್ನೇಚರ್ ಮೀಡಿಯಾದಿಂದ ಬರ್ತದೆ. ಅದಕ್ಕಿಂತ ಇನ್ನೂ ತುಂಬ ಖುಷಿ. ಮತ್ತಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬರಲಿ. ಯಾಕಂದರೆ ನಿಮ್ಮ ಸೇವೆ ಅಂಥದ್ದು ಬಹಳ ಸುದೀರ್ಘ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ರಿ. ಈ ಸೇವೆ ಇದೇ ರೀತಿಯಲ್ಲಿ ಮುಂದುವರಿಯಲಿ. ಅನೇಕ ಬಡ ಬಗ್ಗರಿಗೆ, ಜೊತೆಯಲ್ಲಿ ಅನೇಕ ಯಾರಿಗೆ ಈ ಚಿಕಿತ್ಸೆಗಳು ಬೇಕು ಅವರಿಗೆ ಈ ಚಿಕಿತ್ಸೆ ನಿಮ್ಮ ಮೂಲಕ ಸಿಗುವಂತಾಗಲಿ, ಅನೇಕ ಪ್ರಾಣಗಳು ಉಳಿಯಲಿ ಅನ್ನೋದೇ ನಮ್ಮ ಆಶಯ. ವೈದ್ಯರು ನಮ್ಮ ಜೀವನದ ಬಹುಮುಖ್ಯ ಅಂಗ, ಜೊತೆಯಲ್ಲಿ ನಮ್ಮ ಸಮಾಜದ ಜೀವನಾಡಿ ಅಂತ ಹೇಳ್ಬೋದು. ನಿಮ್ಮ ಸೇವೆಯಲ್ಲಿ ನೀವು ಕಂಡಂಥ ಒಂದು ವೆರಿ ಸ್ಪೆಷಲ್ ಕೇಸ್ ಅಥವಾ ಮರೆಯಲಾಗದಂಥ ಕೇಸ್ ಆ ಥರ ಏನಾದರೂ ಇದೆಯಾ? ಆ ಥರ ಏನಾದರೂ ಹಂಚ್ಕೊಳ್ಬೋದಾ? ಬಹಳಷ್ಟು ಕೇಸನ್ನು ನೋಡಿದ್ದೀವಿ. ಓಕೆ. ಕೆಲವೊಂದು ಟೈಮ್ ಅವರು ಆರಾಮಾಗಿ ಬರ್ತಾರೆ, ಆರಾಮಾಗಿ ಹೋಗ್ತದೆ ಅಂದ್ಕೊಂಡಿರ್ತೀವಿ, ಬಟ್ ಕಾಂಪ್ಲಿಕೇಟೆಡ್ ಆಗ್ತದೆ. ಕೆಲವೊಬ್ಬರು ಇನ್ನೇನು ಜೀವ ಹೋಯ್ತು ಅಂತ ಪೇರೆಂಟ್ಸ್ ಹೇಳ್ತೇವೆ. ಒಬ್ಬ ಡಾಕ್ಟರ್ ಆಗಿ, ಒಬ್ಬ ವೈದ್ಯರಾಗಿ, ಬಿಕಾಸ್ ನಾವೆಲ್ಲರೂ ಸಾಮಾನ್ಯ ಜನರು, ವಿ ಕಾಂಟ್ ಟೇಕ್ ದ್ಯಾಟ್, ಅಷ್ಟೊಂದು ಈಸಿಯಾಗಿ ತೊಗೊಳೋದಕ್ಕಾಗಲ್ಲ. ಹೌ ಡು ಯು ಮ್ಯಾನೇಜ್ ಸರ್? ಅದೊಂಥರ ಕಾಂಪ್ಲಿಕೇಟೆಡ್ ಇದೆ. ಪ್ರೆಸೆಂಟ್ ನಾನು ಒಂದು 3 ದಶಕದಲ್ಲಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡಿದೆ. ಫಸ್ಟ್ ಒಂದು 10 years ಬೇರೆ ಇತ್ತು, ನೆಕ್ಸ್ಟ್ 10 years ಫಾರ್ ದ ಲಾಸ್ಟ್ 10 years. ಎಸ್, ಫಾರ್ ದ ಲಾಸ್ಟ್ 5 years ಪ್ರೀ ಕೋವಿಡ್ ಬೇರೆ, ಕೋವಿಡ್ ಆ್ಯಂಡ್ ಪೋಸ್ಟ್ ಕೋವಿಡ್ ಸಿನಾರಿಯೋ ಚೇಂಜ್. ವಿ ಹ್ಯಾವ್ ಗಾಟ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಸ್ ಎ ಡಾಕ್ಟರ್ಸ್, ಲಾಟ್ ಆಫ್ ಸ್ಟ್ರೆಸ್. ಅದ್ರ ಜೊತೆ ನಾವು ಸೋಷಿಯಲ್ ಸರ್ವಿಸ್ ಮಾಡಬೇಕು. ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಟು ಸೊಸೈಟಿ. ಅದನ್ನು ಗ್ರಾಮೀಣ ಪ್ರದೇಶದಲ್ಲಿ ಒಂದು 16 ವರ್ಷ ಕೆಲಸ ಮಾಡಿದ್ದೀನಿ. ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಥವಾ ನನ್ನ ನರ್ಸಿಂಗ್ ಮಕ್ಕಳ ವೈದ್ಯನಾಗಿ ನನಗೆ ಖುಷಿ ಇದೆ. ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮಕ್ಕಳಂದರೆ ದೇವ್ರ ಸಮಾನ. ಹಾಗಾಗಿ ವೈದ್ಯರು ಕೂಡ ದೇವ್ರಿಗೆ ಸಮಾನ. ವೈದ್ಯೋ ನಾರಾಯಣೋ ಹರಿ ಅಂತಾರಲ್ವ, ನೀವು ನಮ್ಮ ದೇವ್ರಿಗೆ ಸಮಾನ, ನಿಮ್ಮ ಮಕ್ಕಳು ದೇವ್ರಿಗೆ ಸಮಾನ. ಇದೇ ರೀತಿ ನಿಮ್ಮ ಈ ಸತ್ಕಾರ್ಯಗಳು, ಸಮಾಜ ಸೇವೆ, ಸಮಾಜಮುಖಿ ಕಾರ್ಯಗಳು ಮುಂದುವರಿಯಲಿ ಅನ್ನೋದು ಆಶಯ. ಈ ಅಂದರೆ ಈ ಅವಾರ್ಡ್ನ ನಂತರದಲ್ಲೂ ಕೂಡ ಅನೇಕ ಅವಾರ್ಡ್ಗಳು ನಿಮ್ಮನ್ನು ಅರಸಿ ಹುಡುಕಿ ಬರಲಿ ಅನ್ನೋದೇ ನಮ್ಮ ಆಶಯ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ವೈದ್ಯರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇರೋದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಪರಮೇಶ್ವರಪ್ಪ ರಾಮಚಂದ್ರಪ್ಪ ಹಾವನೂರು. ಡಾಕ್ಟರ್ ಪರಮೇಶ್ವರಪ್ಪ ರಾಮಚಂದ್ರಪ್ಪ ಹಾವನೂರು ಹುಟ್ಟಿದೂರಿನಲ್ಲಿಯೇ ತನ್ನ ವೈದ್ಯಕೀಯ ಸೇವೆ ಸಲ್ಲಿಸಬೇಕು ಎನ್ನುತ್ತಾ ತನ್ನ ಹುಟ್ಟೂರು ಹಾವೇರಿಯಲ್ಲಿ ಹಾವನೂರು ಹಾಸ್ಪಿಟಲ್ ಮೂಲಕ ಕಳೆದ 30 ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಡಾಕ್ಟರ್ ಪರಮೇಶ್ವರಪ್ಪ ರಾಮಚಂದ್ರಪ್ಪ ಹಾವನೂರು ಅವರು.
ತಂದೆ ಶ್ರೀರಾಮಚಂದ್ರಪ್ಪ ಹಾವನೂರು, ತಾಯಿ ಶ್ರೀಮತಿ ಗೌರಮ್ಮ. ಓದಿದ್ದು MBBS, DCH, DD, IAB. ಮಕ್ಕಳ ಸ್ಪೆಷಲಿಸ್ಟ್ ಆಗಿರುವ ಡಾಕ್ಟರ್ ಪರಮೇಶ್ವರಪ್ಪ ರಾಮಚಂದ್ರಪ್ಪ ಹಾವನೂರು ಅವರು ಇಲ್ಲಿಯವರೆಗೂ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮಂದಿ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ಫ್ರೀ ಹೆಲ್ತ್ ಕ್ಯಾಂಪ್ಗಳು, ಫ್ರೀ ಮೆಡಿಸನ್ ಡಿಸ್ಟ್ರಿಬ್ಯೂಷನ್ ಸೇವೆ, ಹೀಗೆ ಸಾಕಷ್ಟು ಸೇವಾ ಕಾರ್ಯಗಳಲ್ಲಿ ಸದಾ ನಿರತರು. ವೈದ್ಯರತ್ನ, ವೈದ್ಯಶ್ರೀ ಪ್ರಶಸ್ತಿಗಳು ಇವರಿಗೆ ಒಲಿದು ಬಂದಿವೆ. ಡಾಕ್ಟರ್ ಪರಮೇಶ್ವರಪ್ಪ ರಾಮಚಂದ್ರಪ್ಪ ಹಾವನೂರು ಅವರಿಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ಸ್ 2025 ನೀಡಿ ಸನ್ಮಾನಿಸುತ್ತಿದೆ.